ಓಕೆ, ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಪಂಚಾಯತಿ ಸೇವೆಗಳು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಅಂದ್ರೆ ಆಲ್ಮೋಸ್ಟ್ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿಲ್ಲ ಅವರು ಈ ವಿಡಿಯೋ ಅನ್ನೋದನ್ನ ನೋಡಿ ಗ್ರಾಮೀಣ ಜನತೆಗೆ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಗ್ರಾಮ ಪಂಚಾಯತಿಗಳಲ್ಲಿ 9 ಪ್ರಮುಖಗಳ ಸೇವೆಗಳು ಲಭ್ಯವಿದೆ. ಅದು ಕೆಲವ್ರಿಗೆ ಗೊತ್ತಿರುತ್ತೆ ಯಾವ ಸೇವೆಗಳು ಲಭ್ಯವಿದೆ ಅಂತ ಹೇಳಿ, ಇನ್ನು ಕೆಲವ್ರಿಗೆ ಗೊತ್ತಿರೋದ್ರಿಲ್ಲ. ಓಕೆ, ಸೊ ಗ್ರಾಮೀಣ ಭಾಗದ ಜನತೆಗೆ ವಿಶೇಷ ಖುಷಿಯ ಸುದ್ದಿ ಬಂದಿದೆ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲವು ಪ್ರಮುಖ ಸೇವೆಗಳನ್ನು ಲಭ್ಯತೆಯನ್ನು ವಿಸ್ತರಿಸಲು ಮುಂದಾಗಿದೆ. ಹಾಗೆ ಜನನ ಮತ್ತು ಮರಣ ನೋಂದಣಿ ಸೇರಿದಂತೆ 9 ವಿಧಗಳ ಸೇವೆಗಳು ಗ್ರಾಮೀಣ ಸರ್ಕಾರಿ ಸಾರ್ವಜನಿಕರಿಗೆ ತಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿಯೇ ಲಭ್ಯವಿರುತ್ತದೆ. ಇದು ಗ್ರಾಮೀಣ ಭಾಗದ ಜನಸಾಮಾನ್ಯರ ಸಮಯ ಮತ್ತು ವೆಚ್ಚವನ್ನು ಉಳಿತಾಯ ಮಾಡುತ್ತದೆ. ಅಂದ್ರೆ ಏನಂತ ಹೇಳಿದ್ರೆ, ನಿಮ್ಗೆ ಪ್ರಮುಖವಾಗಿ 9 ರೀತಿಯ ಸೇವೆಗಳನ್ನು ಲಭಿಸ್ತಾ ಇದೆ ಸರ್ಕಾರದಿಂದ. ಸೊ ಅದು ಬಂದು ಯಾವ ರೀತಿಯ ಅಂತ ಹೇಳಿ ತಿಳ್ಕೊಂಡ್ ಬರೋಣ. ಓಕೆ, ಸೊ ಮೊದಲಿಗೆ ಬಂದು ನಿಮ್ಗೆ ಜನನ ನೋಂದಣಿ ಅಂದ್ರೆ ಬರ್ತ್ ರಿಜಿಸ್ಟ್ರೇಷನ್. ಹೊಸ ಜನ್ಮವನ್ನು ದ್ವಂದ್ವದಲ್ಲಿ ಗುರುತಿಸುವುದಕ್ಕೆ ಈ ಸೇವೆ ಅನುಕೂಲಕರವಾಗಿದೆ. ಹಾಗೆ ಹೊಸದಾಗಿ ಹುಟ್ಟಿದ ಶಿಶುಗಳ ಜನನ ನೋಂದಣಿ ಈಗ ಗ್ರಾಮೀಣ ಮಟ್ಟದಲ್ಲಿಯೇ ಮಾಡಬಹುದು. ಅಂದ್ರೆ ಮೊದಲೆಲ್ಲ ಬಂದ್ಬಿಟ್ಟು ನಿಮ್ಗೆ ಪರ್ಟಿಕ್ಯುಲರ್ ಪ್ಲೇಸ್ ಅನ್ನೋದು ಇತ್ತು, ಅಲ್ಲಿನೇ ಹೋಗಿ ಮಾಡ್ಬೇಕಾಗಿತ್ತು. ಬಟ್ ಇನ್ನ ನೀವು ಆ ರೀತಿ ತೊಂದರೆ ಪಡುವಾಗಿಲ್ಲ, ನಿಮ್ಮ ಗ್ರಾಮದಲ್ಲಿನೇ ಹೋಗಿ ಗ್ರಾಮ ಪಂಚಾಯಿತಿಯಲ್ಲಿ ಶಿಶುಗಳ ಜನನ ನೋಂದಣಿ ಅನ್ನೋದನ್ನ ಮಾಡ್ಕೋಬಹುದು. ಹಾಗೆ ಜನನ ಪ್ರಮಾಣ ತಿದ್ದುಪಡಿ ಅಂದ್ರೆ ಬರ್ತ್ ರೇಟ್ ಕರೆಕ್ಷನ್ ಅಂತ ಹೇಳಿದ್ರೆ, ನಿಮ್ಗೆ ಬರ್ತ್ ಸರ್ಟಿಫಿಕೇಟ್ ಕರೆಕ್ಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ಸಹ ಗ್ರಾಮ ಪಂಚಾಯಿತಿಯಲ್ಲಿನೇ ಮಾಡ್ಕೋಬಹುದು. ಜನನ ಪ್ರಮಾಣದಲ್ಲಿ ತಮ್ಮ ತಪ್ಪು ಮಾಹಿತಿ ಅನ್ನೋದು ಕಂಡು ಬಂದ್ರೆ ನೀವು ಅದನ್ನ ಕರೆಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಡೀಟೇಲ್ಸ್ ಕೊಟ್ಟು ಕರೆಕ್ಷನ್ ಅನ್ನೋದನ್ನ ಮಾಡಿಸ್ಬೋದು. ಹಾಗೇನೆ 3ನೇದು ಬಂದು ಜನನ ಪ್ರಮಾಣ ಪತ್ರ ವಿತರಣೆ. ಅಂದ್ರೆ ನಿಮ್ಗೆ ನೋಂದಣಿಯಾದ ಜನನಗಳ ಪ್ರಮಾಣ ಪತ್ರಗಳನ್ನು ಗ್ರಾಮ ಪಂಚಾಯತಿಯಲ್ಲಿಯೇ ಪಡೆಯಬಹುದು. ಅಂದ್ರೆ ಇವಾಗ ಹೋಗಿ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಹೋಗಿ ನಾವು ಕಲೆಕ್ಟ್ ಮಾಡ್ಕೊ ಬರ್ಬೇಕು, ಸರ್ಟಿಫಿಕೇಟ್ ಅನ್ನೋದಿರೋದಿಲ್ಲ. ನಿಮ್ಗೆ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಡೀಟೇಲ್ಸ್ ಅನ್ನೋದನ್ನ ಕೊಟ್ಟು ಅಲ್ಲಿನೇ ನೀವು ಸರ್ಟಿಫಿಕೇಟ್ ಅನ್ನೋದನ್ನ ಕಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಇವಾಗ ನಿಮ್ಗೆ 4th ಪಾಯಿಂಟ್ ಬಂದು ಮಗುವಿನ ಹೆಸರು ಸೇರ್ಪಡೆ ಅಂದ್ರೆ ಆಡಿಂಗ್ ಚೈಲ್ಡ್ಸ್ ನೇಮ್. ಜನನ ಪ್ರಮಾಣದಲ್ಲಿ ಶಿಶುವಿನ ಹೆಸರನ್ನು ಸೇರಿಸಲು ಈ ಸೌಲಭ್ಯವನ್ನು ಉಪಯೋಗಿಸಬಹುದು. ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಹುಟ್ಟಿದಾಗ ನೀವು ನೇಮ್ ಅನ್ನೋದನ್ನ ಕೊಟ್ಟಿರೋದಿಲ್ಲ, ಅದನ್ನ ಈಗ ಸರ್ಟಿಫಿಕೇಟ್ಗೆ ಆಡ್ ಅನ್ನೋದು ಮಾಡ್ಬೇಕಾಗಿರತ್ತೆ. ಸೊ ಅದನ್ನ ಹೋಗಿ ನೀವು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಇರೋದಿಲ್ಲ. ಮುಂಚೆ ಎಲ್ಲ ಹಾಗಿತ್ತು, ಇವಾಗ ನೀವು ಗ್ರಾಮ ಪಂಚಾಯತಿಯಲ್ಲೇ ಹೋಗಿ ಹೆಸರು ಅನ್ನೋದನ್ನ ಆಡ್ ಮಾಡಿಸ್ಬೋದು. ಇದು ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು. ಹಾಗೇನೆ ಮರಣ ನೋಂದಣಿ, ಇದು ಬಂದು 5ನೇ ಪಾಯಿಂಟ್ ಆಗಿದೆ. ಸೊ ಇದು ನಿಮ್ಗೆ ಡೆತ್ ಸರ್ಟಿಫಿಕೇಟ್ ಅಂದ್ರೆ ಡೆತ್ ರಿಜಿಸ್ಟ್ರೇಷನ್ ಅನ್ನೋದನ್ನ ಮಾಡಿಸ್ಬೇಕಾಗುತ್ತೆ. ಮೃತ ವ್ಯಕ್ತಿಯ ಮರಣವನ್ನು ಅಧಿಕೃತವಾಗಿ ದಾಖಲು ಮಾಡಿಸುವುದು ಇಲ್ಲಿಯೇ ಸಾಧ್ಯವಾಗಿದೆ. ಅಂದ್ರೆ ಇವಾಗ ನೀವು ಡೆತ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಡೆತ್ ರಿಜಿಸ್ಟ್ರೇಷನ್, ಅವರು ತೀರೋಗಿರೋದನ್ನ ರಿಜಿಸ್ಟರ್ ಮಾಡ್ಬೇಕಂತ ಹೇಳಿದ್ರೆ ಗ್ರಾಮ ಪಂಚಾಯತಿಯಲ್ಲಿನೇ ಹೋಗಿ ಮಾಡಿಸ್ಬೋದು. ಹಾಗೇನೆ ಮರಣ ಪ್ರಮಾಣ ಪತ್ರ ತಿದ್ದುಪಡಿ ಅಂದ್ರೆ ಅಮೆಂಡ್ಮೆಂಟ್ ಆಫ್ ಡೆತ್ ಸರ್ಟಿಫಿಕೇಟ್. ಅಂದ್ರೆ ನಿಮ್ಗೆ ಏನಾದ್ರು ಕರೆಕ್ಷನ್ ಮಾಡ್ಬೇಕು ಅಥವಾ ತಪ್ಪು ಕಂಡು ಬಂದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಅವಕಾಶ ನೀಡಲಾಗಿದೆ, ಅಲ್ಲಿನೇ ಹೋಗಿ ನೀವು ಕರೆಕ್ಷನ್ ಅನ್ನೋದನ್ನ ಮಾಡಿಸ್ಬೋದು. ಹಾಗೇನೆ ನಿಮ್ಗೆ ಇನ್ನೊಂದೇನಂದ್ರೆ ನಿರ್ಜೀವ ಜನನ ನೋಂದಣಿ ಅಂದ್ರೆ ಸ್ಟಿಲ್ ಬರ್ತ್ ರಿಜಿಸ್ಟ್ರೇಷನ್. ನಿರ್ಜೀವ ಜನನಗಳ ದಾಖಲೆಗಳನ್ನು ಇಲ್ಲೇ ನೋಂದಣಿ ಮಾಡಿಸಬಹುದಾಗಿದೆ. ಇದನ್ನು ಸಹ ನೀವು ಹೋಗಿ ಗ್ರಾಮ ಪಂಚಾಯತಿಯಲ್ಲಿನೇ ನೋಂದಣಿ ಮಾಡಿಸಬಹುದು. ಹಾಗೆ ನಿರ್ಜೀವ ಜನನ ಪ್ರಮಾಣ ಪತ್ರ ವಿತರಣೆ ಅಂದ್ರೆ ನಿಮ್ಗೆ ನಿರ್ಜೀವ ಜನನಕ್ಕೆ ಸಂಬಂಧಿಸಿದ ಪ್ರಮಾಣ ಪತ್ರವನ್ನು ಗ್ರಾಮ ಪಂಚಾಯತಿಯಲ್ಲಿನೇ ಕಲೆಕ್ಟ್ ಅನ್ನೋದನ್ನ ಮಾಡ್ಕೋಬಹುದು. ಸೌಲಭ್ಯಗಳ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಇದು ಗ್ರಾಮೀಣ ಭಾಗದ ಜನತೆಗೆ ದೊಡ್ಡ ಅನುಕೂಲಕರವಾಗಿದೆ. ಈ ಸೇವೆಗಳ ಲಭ್ಯಕ್ಕಾಗಿ ನೀವು ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ಗ್ರಾಮ ಪಂಚಾಯತಿಗಳಲ್ಲಿಯೇ ಎಲ್ಲ ತುರ್ತು ದಾಖಲೆ ಮತ್ತೆ ಕಾರ್ಯಗಳನ್ನು ಪೂರೈಸ್ಕೋಬಹುದು. ಅಂದ್ರೆ ನಿಮ್ಗೆ ಇವಾಗ ಹೋಗಿ ಸಿಟಿಯಲ್ಲೇನೆ ನಗರಗಳಲ್ಲಿ ಮಾಡಿಸ್ಬೇಕು ಅಂತ ಇಲ್ಲ, ನೀವು ತಮ್ಮ ಗ್ರಾಮದಲ್ಲಿನೇ ಕೂತು ಇದನ್ನೆಲ್ಲ ಹೋಗಿ ವಿಸಿಟ್ ಮಾಡಿ ದಾಖಲೆಗಳನ್ನ ಅಪ್ಡೇಟ್ ಮಾಡಿ ನೀವು ಪಡೆದುಕೊಳ್ಳಬಹುದು. ಹಾಗೇನೆ ಈ ಸೇವೆಗಳ ಉಪಯೋಗ ಪಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳು ಮತ್ತೆ ಪ್ರಾರಂಭಿಕ ವಿವರಗಳನ್ನು ಒದಗಿಸಬೇಕು. ಅಂದ್ರೆ ನಿಮ್ಗೆ ಏನೆಲ್ಲ ಅಪ್ಲಿಕೇಶನ್ಗೆ ರಿಕ್ವೈರ್ಮೆಂಟ್ ಇದೆ ಡಾಕ್ಯುಮೆಂಟ್ಸ್ ಅನ್ನೋದು ಅದನ್ನ ಹೋಗಿ ನೀವು ಸಬ್ಮಿಟ್ ಅನ್ನೋದನ್ನ ಮಾಡ್ಬೇಕು. ಹಾಗೇನೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ನಿಮಗೆ ಅಗತ್ಯ ಸಹಾಯವನ್ನು ಒದಗಿಸ್ತಾರೆ. ಅಂದ್ರೆ ನೀವು ಅಲ್ಲಿ ಹೋಗಿ ಹೆಲ್ಪ್ ಅನ್ನೋದನ್ನ ಕೇಳಿದ್ರೆ ಅವರು ನಿಮ್ಗೆ ಏನೇನ್ ಬೇಕು ಸರ್ಟಿಫಿಕೇಟ್ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಬರ್ತ್ ಸರ್ಟಿಫಿಕೇಟ್ಗೆ ಏನೆಲ್ಲ ಕೊಡ್ಬೇಕು ಅದು, ಹಾಗೇನೆ ಇನ್ ಕೇಸ್ ಡೆತ್ ಸರ್ಟಿಫಿಕೇಟ್ ಮಾಡ್ಬೇಕಂದ್ರೆ ಅದು, ನಿಮ್ಗೆ ಯಾವ್ದು ಸರ್ಟಿಫಿಕೇಟ್ಸ್ ಅನ್ನೋದನ್ನ ಮಾಡಿಸ್ಬೇಕು ಅದ್ರ ರಿಗಾರ್ಡಿಂಗ್ ಆಗಿ ಹೋಗಿ ಕೇಳಿದ್ರೆ ಅವರು ನಿಮ್ಗೆ ಹೆಲ್ಪ್ ಅನ್ನೋದನ್ನ ಮಾಡ್ತಾರೆ. ಈ ನಿರ್ಧಾರವು ಗ್ರಾಮೀಣ ಜನರಿಗೆ
ಸರ್ಕಾರದ ಸೇವೆಗಳ ತಲುಪಿಸುವ ಬದ್ಧತೆಯನ್ನು ತೋರಿಸುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಜನರು ಈ ಸೇವೆಗಳನ್ನು ಬಳಸಿಕೊಂಡು ತಮ್ಮ ಕೆಲಸಗಳನ್ನು ಸುಲಭವಾಗಿ ಮುಗಿಸಿಕೊಳ್ಳಲು ಸಾಧ್ಯವಾಗಲಿದೆ. ಇದು ಒಂದು ಒಳ್ಳೆ ಯೋಜನೆ ಅಂತ ಹೇಳ್ಬೋದು ಸರ್ಕಾರದಿಂದ. ಇದನ್ನೆಲ್ಲ ನೀವು ಉಪಯೋಗ ಮಾಡ್ಕೊಳ್ಳಿ. ಹಾಗೇನೆ ಗೊತ್ತಿಲ್ಲದಿರೋರ್ಗೆ ಇದು ಒಂದು ಒಳ್ಳೆ ಮಾಹಿತಿ ಅಂತ ಹೇಳ್ಬೋದು. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೇನೆ ಇನ್ನು ಯಾರು ನನ್ನ ಚಾನಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿಗೆ ನನ್ನ ವಿಡಿಯೋ ಅನ್ನೋದನ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಥ್ಯಾಂಕ್ ಯು ಆಲ್. ಸಬ್ಸ್ಕ್ರೈಬ್ ಮಾಡದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿಗೆ ನನ್ನ ವಿಡಿಯೋ ಅನ್ನೋದು ಎಂಡ್ ಆಗಿದೆ. ಬಾಯ್ ಬಾಯ್.